ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ ಅಪ್ಪ ಸಾಕು ಕೊಡಿ. ನಂದಾಯ್ತು ಕಲ್ಲ. ಮತ್ತೆ ಹಿಂಗ್ ನೋಡ್ತಿದ್ದಪ್ಪಯ್ಯ, ನಂಗೆ ದೃಷ್ಟಿ ಆಯ್ತದೆ. ನಿನ್ಗಲ್ಲ, ಇಡೀ ಮನೆಗೆ ದೃಷ್ಟಿ ಆಗೈತೆ. ಅದಕ್ಕೆ ಏನು ಮಾಡೋಕೊಂಡ್ರು ಉಲ್ಟಾ ಹೊಡಿತೈತೆ. ಹೋಗ್ಲಿ ಬಿಡಪ್ಪಯ್ಯ, ಏನು ಮಾಡೋಕ್ಕಾಯ್ತದೆ. ಮಿಸೋ, ನೀವು ಪೀಲಿಂಗ್ ಮಾಡ್ಕೊಂಡಿದ್ದೀರಾ? ಮಿಸೋ, ಆ ಅಮ್ಮ ಅಲ್ಲಿಗೆ ಬಂದರೆ ನೀವು ತಾನೇ ಏನು ಮಾಡೋಕ್ಕಾಯ್ತದೆ. ಹೋಗ್ಲಿ ಬಿಡಿ ಮಿಸೋ. ತಂಗಿವ ಸಣ್ಣಗೊಳ್ತಾನೆ. ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು. ಅವಸರ ಪಟ್ಬಿಟ್ವೇನೋ ಅಂತ ಅನಿಸ್ತೈತೆ. ಯಾಕೋ ಪದೇ ಪದೇ ನಂಜಮ್ಮ ಎದುರಾಗಿದ್ದು ಒಳ್ಳೆ ಸಗುನ ಅಂತ ಅನಿಸ್ತಿಲ್ಲ. ಅಪ್ಪಯ್ಯ, ಅವಮ್ಮ ಏನು ಕರಿಬೇಕೆ? ಸಗ್ನ ಸರಿಗಿಲ್ಲ ನನಗೆ. ಅವಂಗೂ ಅರ್ಥ ಆಯ್ತದೆ ಮಿಸ್ದೇನೋ ತಪ್ಪಿಲ್ಲ ಅಂತ. ನನ್ನ ಮಾತಿಗೆ ಅಳ್ಬೇಡಿ ಪ್ಲೀಸ್. ಸಹನವ್ರೆ, ಸಾರಿ, ನಾನು ನಿಮ್ಮ ಮೇಲೆ ಜೋರಾಗಿ ಕೂಗಾಡ್ಬಿಟ್ಟೆ. ಅಳ್ಬೇಡಿ, ಸಾರಿ, ಐ ರಿಯಲಿ ಸಾರಿ. ಸಹನ, ನೀರು ಕುಡಿಯಮ್ಮ. ನೀರು ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ ಸಹನವ್ರೆ, ಕುಡೀರಿ. ಯಾಕೆ ಹೀಗೆ ಅನ್ಕೋತಿದ್ದೀರಾ ಸಹನವ್ರೆ? ನಿಮಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೆ ನೀವು ಕೈ ಎತ್ತಿದ್ದಕ್ಕೆ ದಿಗ್ಲಾಯ್ತಾ ಇರೋದು. ನಿಮ್ಮ ಮನೆಯವರು ಯಾರೇ ಕೈ ಎತ್ತಿದ್ರು ಧೈರ್ಯವಾಗಿ ತಿರುಗಿ ನಿಲ್ತಿದ್ದೆ. ಆದ್ರೆ ನಾನು ವಿರೋಧಿ ಮಾಡಿದ ನೀವೇ. ಸಹನವ್ರೆ, ನಾನು ಈಗಲೂ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಿಮ್ಮನ್ನು ದ್ವೇಷ ಮಾಡೋರು ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಹನವ್ರೆ, ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ನಾನು ಒಳ್ಳೆ ಸೈಕಾಟ್ರಿಸ್ಟ್ ಹತ್ರ ಒಂದು ಕೌನ್ಸಿಲಿಂಗ್ ಅರೇಂಜ್ ಮಾಡ್ತೀನಿ. ಆಮೇಲೆ ನೋಡಿ, ನೀವು ಮೊದಲಿನ ಸಹನ ಥರ ಆಗ್ತೀರಾ. ಆಗ ನನ್ಗೆ ಹುಚ್ಚಿಡ್ದೈತೆ ಅಂತ ನನಗೆ ಹೇಳ್ದೆ, ಡಾಕ್ಟ್ರನ್ನ ಮನೆಗೆ ಕರ್ಕೊಂಡ್ ಬಂದಿದ್ರಿ. ಈಗ ನನಗೆ ನೇರವಾಗಿ ಹೇಳಿ ನಿಮ್ಗೆ ಹುಚ್ಚಿಡ್ದೈತೆ ಅಂತ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ದೀರಾ. ಒಟ್ನಾಗೆ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನನಗೆ ತಲೆ ಕೆಟ್ಟೈತೆ ಅಂತ ಪಟ್ಟ ಕಟ್ಬಿಟ್ರಿ. ಸಹನವ್ರೆ, ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಹಲೋ ಸರ್. ಹಾಂ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇವತ್ತೇ ಸಬ್ಮಿಟ್ ಮಾಡ್ತೀನಿ. ಓಕೆ ಅಮ್ಮ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಆದಷ್ಟು ಬೇಗ ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಸಹನ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಂತ್ಕೋ. ತಲೆ ಕೆಡ್ಸ್ಕೊತಿದ್ಯಾ? ನಂಜಮ್ಮ ಅಲ್ಲಿಗೆ ಹೇಗ್ ಬಂದ್ಲು ಅಂತ? ಕೋಪ ಬರ್ತಿದ್ಯಾ? ಮಾಡ್ಕೋ ಮಾಡ್ಕೋ. ಅತ್ತೆ ಮತ್ತೆ ಅದಕ್ಕೆನ ಒಂದ್ ಮಾಡೋ ಉತ್ಸಾಹದಲ್ಲಿ
ನಿನ್ನ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಬಿಟ್ಟೆ. ಮೈ ಮಿಸ್ಟೇಕ್. ನಿನ್ನ ಮಿಸ್ಟೇಕ್ಸ್ ಎಲ್ಲ ನನಗೆ ಬೋನಸ್ ಪಾಯಿಂಟ್ಸ್ ಇದ್ದಂಗೆ. ಬೋನಸಲ್ಲಿ ಎಷ್ಟು ದಿವಸ ಅಂತ ಬದುಕ್ತೀಯ ರಾಧಾ? ಒಂದಲ್ಲ ಒಂದು ದಿವಸ ಸಿಕ್ಕಾಕೊಳ್ಳೇಬೇಕಲ್ವಾ? ಈಗೇನು ಅತ್ತೆಗೆ ಹೋಗಿ ಹೇಳ್ತೀಯಾ? ಹೋಗಿ ಹೇಳು. ಇನ್ನೊಬ್ರಿಗೆ ಚಾಡಿ ಹೇಳಿ ನಾನು ನಿನ್ನ ಸೋಲ್ಸಲ್ಲ. ನಿನಗೆ ನಾನೇ ಸಾಕು. ಪಾ, ಇದು ಮಾತಂದ್ರೆ ನೀನ್ ನನ್ನ ಸೋಲ್ಸೋ ಅಷ್ಟರಲ್ಲಿ ಕಂಟಿ ಮಾವ ನನ್ನವನಾಗಿರ್ತಾನೆ. ಈಗ ಕೋಪ ಬರ್ತಿದೆ ಅಲ್ವಾ? ಕೋಪ ಮಾಡ್ಕೊಳೆ. ನೀನ್ ಏನೇ ಮಾಡಿದ್ರು ಯಾವತ್ತಿದ್ರೂ ಅತ್ತೆ ಮನಸ್ಸಲ್ಲಿ ಒಳ್ಳೆಯವಳಾಗೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂದ್ರೆ ಅತ್ತೆ ಪ್ರಕಾರ ನೀನು ಈ ಮನೆ ಹಾಳು ಮಾಡೋದಕ್ಕೆ ಬಂದಿರೋಳು, ಆದರೆ ನಾನು ಈ ಮನೆ ಬೆಳಗೋದಕ್ಕೆ ಬಂದಿರೋಳು. ಆದಷ್ಟು ಬೇಗ ನಿನ್ನ ತವ್ರ ಮನೆಗೆ ಕಳಿಸ್ತೀನಿ, ನೋಡ್ತಾರೆ. ಆದಷ್ಟು ಬೇಗ ಅತ್ತೆ ತಮ್ಮ ಬಾಯಿಂದನೇ ನೀನೇ ನಮ್ಮನೆ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತೀನಿ. ನೀನು ನೋಡ್ತಾ ಇರು. ಎಲ್ಲ ಸತ್ಯನೂ ನನ್ನ ಮಗನ ಮುಂದೆ ಹೇಳಿ ನನ್ನ ಮಗನಿಂದ ದೂರ ಮಾಡಬೇಕು ಅಂತ ಹೊರಟಿದ್ಯಾ? ನಿನ್ನ ಅತಿ ಬುದ್ಧಿವಂತಿಕೆ ನನ್ನ ಮುಂದೆ ತೋರಿಸ್ಬೇಡ. ಓ, ಸಂತ ಆಗ್ತಿದೀಯಾ? ಮತ್ತಾಗ್ಲೇಬೇಕಲ್ಲ. ನನ್ನಂತ ಪ್ರಾಮಾಣಿಕನನ್ನು ಹೊಟ್ಟೆ ಒತ್ತಿದ್ರೆ ಶಾಪ ತಟ್ಟದೇ ಇರುತ್ತಾ? ಏಳೆ ಮೇಲೆ ಎದ್ದೇಳೆ. ಇನ್ನೂ ಈ ಮನೆಯಲ್ಲಿ ನಿನ್ನ ಆಟ ನಡೆಯುತ್ತೆ. ನನ್ನ ಮಗನಿಗೆ ಒಳ್ಳೆ ಹೆಂಡತಿಯಾಗಿ ಬದುಕ್ತೀನಿ ಅಂತೆಲ್ಲ ಕನ್ಸು ಕಟ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈಗಿಂದೀಗಲೇ ಎದ್ದು ನಿಮ್ಮ ಅಮ್ಮನ ಮನೆಗೆ ಹೊರಡು. ಎದ್ದೇಳೆ, ಏಳೆ ಮೇಲೆ. ಓ, ಹೀಗೆಲ್ಲ ಹೇಳಿದ್ರೆ ನೀನು ಹೋಗಲ್ಲ ಅನ್ಸುತ್ತೆ. ಅಳಿಯಂದ್ರೆ ಹೇಗಾದ್ರೂ ಮಾಡಿ ಇವಳನ್ನ ಮೊದಲು ಇಲ್ಲಿಂದ ಹೊರಗೆ ಹಾಕಿ. ಹೋಗ್ಲಿ ಬಿಡಿ ಅಳಿಯಂದ್ರೆ. ನಾವು ಬೇಡ ಅಂದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಮನೆಯಿಂದ ಅಷ್ಟೇ ಅಲ್ಲ, ಈ ಜಗತ್ತಿಂದನೇ ಹೊರಟ್ಬಿಡ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.